ಸ್ವಾತಂತ್ರ್ಯ ಬಳಿಕ ಮೊದಲ ಬಾರಿಗೆ ಗ್ರಾಮಕ್ಕೆ ಬಸ್ ಎಂಟ್ರಿ. ಸರ್ಕಾರಿ ಬಸ್ ಕಂಡು ಫುಲ್ ಖುಷಿಯಾದ ಹಳ್ಳಿಯ ಜನ. ಸ್ವತಂತ್ರ ಬಂದು ಇಷ್ಟು ವರ್ಷ ಆದ್ರೂ ಇನ್ನೂ ಅದೆಷ್ಟೋ ಗ್ರಾಮಗಳನ್ನ ಇನ್ನೂ ಬಸ್ಸನ್ನೇ ಕಂಡಿಲ್ಲ. ನಿತ್ಯ 16 ಕಿಲೋಮೀಟರ್ ನಡೆದುಕೊಂಡೇ ಓಡಾಡುವ ದುಸ್ಥಿತಿ ಇದೆ. ಕೆಲವೊಂದು ಗ್ರಾಮಗಳಿಗೆ ಕೆಲವು ಸೌಲಭ್ಯ ಸಿಕ್ಕರೆ ಇನ್ನು ಕೆಲ ಗ್ರಾಮಗಳಿಗೆ ಸೌಲಭ್ಯಗಳೇ ಸಿಗ್ತಾ ಇಲ್ಲ. ಈ ಮಧ್ಯೆ ಶಿರಾ ತಾಲೂಕಿನ ಬುಕ್ಕಾಪಟ್ಟಣ ಹೋಬಳಿಯ ಜೇನಕಲ್ ಗ್ರಾಮಕ್ಕೆ ಸುಮಾರು 75 ವರ್ಷಗಳ ಬಳಿಕ ಬಸ್ ಬಂದಿದ್ದು, ಸರ್ಕಾರಿ ಬಸ್ ಕಂಡು ಗ್ರಾಮದ ಜನರಂತೂ ಫುಲ್ ಖುಷಿಯಾಗಿದ್ದಾರೆ. ಸ್ವತಂತ್ರದ ಬಳಿಕ ಶಿರಾ ತಾಲೂಕಿನ ಜೇನಕಲ್ ಗ್ರಾಮಕ್ಕೆ ಈಗ ಸರ್ಕಾರಿ ಬಸ್ ಸೇವೆ ಸಿಕ್ಕಿದ್ದು, ಇಷ್ಟು ವರ್ಷದ ಬಳಿಕ ಬಸ್ ಬಂದ ಖುಷಿಯಲ್ಲಿ ಗ್ರಾಮಸ್ಥರು ಬಸ್ಸಿಗೆ ಪೂಜೆ ಮಾಡಿ ಕೈ ಮುಗಿದು ಬಸ್ ಹತ್ತಿ ಪ್ರಯಾಣ ಮಾಡಿ ಸಂತಸವನ್ನ ವ್ಯಕ್ತಪಡಿಸಿದ್ರು. ಇನ್ನು ಸರ್ಕಾರಿ ಬಸ್ ಸೌಲಭ್ಯದಿಂದಾಗಿ ವಿಶೇಷವಾಗಿ ಶಾಲಾ ಮಕ್ಕಳಿಗೆ ಸರಿಯಾಗಿ ಶಾಲೆಗೆ ಹೋಗಲು ಅನುಕೂಲ ಆಗಲಿದೆ. 75 ವರ್ಷ ಸ್ವತಂತ್ರ ಭಾರತದಲ್ಲಿ ಮೊದಲನೇ ನಮ್ಮ ಜಾನ್ಕಲ್ ಗ್ರಾಮಕ್ಕೆ ಮೊದಲನೇ ಸಾರಿ ಸರ್ಕಾರಿ ಬಸ್ಸು ಬಿಟ್ಟಿದ್ದಾರೆ. ಅವ್ರಿಗೆ ಧನ್ಯವಾದ ತಿಳಿಸ್ತೀವಿ KSRTC ಡಿಪೋದವ್ರಿಗೆ. ಹಾಗೂ ನಮ್ಮ ಎಲ್ಲ ಗ್ರಾಮಸ್ಥರು, ನಮ್ಮೂರಲ್ಲಿ 2000 ಜನಸಂಖ್ಯೆ, ಸುಮಾರು 2000 ಜನಸಂಖ್ಯೆ ಒಂದೈತಿ. ಇಲ್ಲಿ ಮಕ್ಕಳುಗಳು, ಶಾಲಾ ವಿದ್ಯಾರ್ಥಿಗಳು, ವಯಸ್ಸಾದವರು ಎಲ್ಲರಿಗೂ ತುಂಬ ಅನುಕೂಲ ಆಗ್ತಾ ಇದೆ. ಆ ಅನುಕೂಲ ಆಗೋದ್ರಿಂದ ನಮ್ಮ ಮುಕುಂದಪ್ಪನವ್ರಿಗೆ ನಾವು ಕೇಳ್ಕೊಂಡ್ವಿ, ಈ ಒಂದು ಬಸ್ ಬೇಕು ಅಂತ. ಅವ್ರ ಪಾಪ ಹೋಮ್ ಮಿನಿಸ್ಟರ್ ಕಡೆಯಿಂದ ನಮ್ಗೊಂದು ಲೆಟರ್ ತಂದು ಕೊಟ್ಟರು. ಅವರು ತುಂಬ ಸಹಾಯ ಮಾಡಿರು. ನಮ್ಮ ಮಾಜಿ ಶಾಸಕರಂತ ಕಿರಣ್ ಕುಮಾರ್ ಮತ್ತು ಹಾಲಿ ಶಾಸಕರಾದಂಥ ಸುರೇಶ್ ಅವರು, ಅವ್ರಿಗೂ ಕೂಡ ನಾವು ಧನ್ಯವಾದಗಳನ್ನು ತಿಳಿಸ್ತೀವಿ. ನಮಗೆ ಸಂತೋಷ ವಿಷಯ. ನಮಗೆ ವಯಸ್ಸಾಯ್ತು, ಕಾಲುಗಳು ನೋವು ಸರ್. ನಮಗೆ ಬಸ್ ಬಂದು ಸಂತೋಷ ಆಯ್ತು. ಇಷ್ಟು ಬಿಟ್ಟು ನಮಗೆ ನಡೆಸ್ಕೊಡ್ಬೇಕು ಸರ್. ನಾವು ಮೊದ್ಲು ನಡ್ಕೊಂಡು ಹೋಗ್ಬೇಕಾಯ್ತು ಸರ್. ಕಾಲು ವಿಪರೀತ ನೋವು, ಬರೋದಕ್ಕೆ ಹೋಗಕ್ಕೂ 2.5 ಕಿಲೋಮೀಟರ್ ನಡಿಬೇಕು. ಅದರಿಂದ ನಮಗೆ ಇವತ್ತು ಬಸ್ ಬಂದು ಸಂತೋಷ ಆಯ್ತು ಸರ್. ಇನ್ನು ಈ ಗ್ರಾಮಕ್ಕೆ ಇಷ್ಟು ವರ್ಷ ಬಸ್ ಸೌಲಭ್ಯ ಇಲ್ಲದೆ ನಿತ್ಯ ಕೆಲಸಗಳಿಗೆ ಆಸ್ಪತ್ರೆ, ಶಾಲೆಗೆ ಹೋಗಲು ಗ್ರಾಮಸ್ಥರು ಹಾಗೂ ವಿದ್ಯಾರ್ಥಿಗಳು ಪರದಾಡುವಂತಾಗಿತ್ತು. ಗ್ರಾಮದ ಜನರು ಮೊದಲ ಬಾರಿಗೆ ಬಸ್ ಬಂದಿದ್ದು ಗ್ರಾಮದ ಜನರಲ್ಲಿ ಇನ್ನಿಲ್ಲದ ಸಡಗರ ಸಂಭ್ರಮ ತರುವಂತೆ ಮಾಡಿದ. ಈ ಸರ್ಕಾರಿ ಬಸ್ ಗ್ರಾಮದಲ್ಲಿ ದಿನಕ್ಕೆ 2 ಬಾರಿ ಓಡಾಟ ನಡೆಸಲು, ಜೊತೆಗೆ ರಾತ್ರಿ ಇದೇ ಗ್ರಾಮದಲ್ಲಿ ಬಸ್ ತಂಗಲಿದ್ದು ಗ್ರಾಮಸ್ಥರು ಕೊಂಚ ನಿಟ್ಟುಸಿರು ಬಿಟ್ಟಿದ್ದಾರೆ. ಶ್ರೀಮಂತ ಪ್ರಜಾಶಕ್ತಿ ಟಿವಿ, ಶಿರಾ.